ಸೊ ನನ್ನ ವಿಡಿಯೋದಲ್ಲಿ ಫಸ್ಟು ಪ್ಯಾಕೇಜ್ನ ಹೆಂಗೆ ತೊಗೋಬೇಕು, ಪ್ಯಾಕೇಜ್ ಹೇಗೆ ಡೆಲಿವರಿ ಕೊಡಬೇಕು. ಸೊ ಸ್ಟಾರ್ಟಿಂಗಲ್ಲಿ ಈಗ ಗೊತ್ತಿಲ್ಲದಿರೋರಿಗೆ ಹೇಗೆ ಥರ ತೊಗೋಬೇಕು, ಹೆಂಗೆ ಕಲೆಕ್ಟ್ ಮಾಡ್ಕೋಬೇಕು, ಹೆಂಗೆ ಜೋಡಿಸ್ಕೋಬೇಕು, ಹೆಂಗೆ ಏರಿಯಾ ಡಿವೈಡ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಸೊ ಅದೇ ರೀಸನ್ಗೆ ನಾನು ಯೂಟ್ಯೂಬಲ್ಲಿ ಅದನ್ನು ಪೂರ್ತಿ ನಾನು ಕೆಲಸ ಮಾಡಿಕೊಂಡು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ನಿಮಗೆ ಗೊತ್ತಾಗಲಿ ಅಂತಲೇ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಪ್ಯಾಕೇಜ್ನ ಹೇಗೆ ತೊಗೋಬೇಕು ಮತ್ತು ಹೇಗೆ ಜೋಡಿಸ್ಕೋಬೇಕು ಮತ್ತು ಪ್ಯಾಕೇಜು ಡೆಲಿವರಿ ಹೇಗೆ ಕೊಡಬೇಕು ಕಸ್ಟಮರಿಗೆ, ಯಾವ ಥರ ಕೊಡಬೇಕು, ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಏನು ಮಾಡಬೇಕು, ಎಕ್ಸ್ಚೇಂಜ್ ಇದ್ದರೆ ಏನು ಮಾಡಬೇಕು, ನಾಳೆ ಬನ್ನಿ ಅಂತಂದರೆ ಏನು ಮಾಡಬೇಕು. ಸೊ ಅದೆಲ್ಲ ಪೂರ್ತಿ ವೀಡಿಯೋಸ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋನ ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಯಾಕಂತಂದರೆ ಕೆಲಸ ಮಾಡಿಕೊಂಡು ನನ್ನ ಜೊತೆಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು. ಇದಕ್ಕೆ ಅಂತ ಯಾವುದೇ ರೀತಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾನು ಡ್ಯೂಟಿ ಮಾಡಬೇಕು, ನಾನು ಕೆಲಸ ಮಾಡಬೇಕಾಗಿರೋದ್ರಿಂದ ಅದನ್ನು ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ನಂತರ ಎಷ್ಟೋ ಜನ ಇರ್ತಾರೆ ಅಲ್ವಾ, ಹೆಣ್ಮಕ್ಳು ಮತ್ತು ಮಕ್ಕಳಿರೋರು ಇರ್ತಾರೆ, ಕೆಲಸ ಮಾಡಬೇಕಾಗಿರೋ ಪರಿಸ್ಥಿತಿ ಇರೋರು ಇರುತ್ತೆ, ಏನು ಕೆಲಸ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅಂಥವ್ರು ಇದು ಆರಾಮಾಗಿ ಮಾರ್ನಿಂಗ್ ಒಂದು 3 to 4 ಅವರ್ಸ್ ಮಾಡ್ಕೋಬೋದು. ಆಮೇಲೆ ಹೋಗಿ ಮಕ್ಕಳನ್ನೂ ನೋಡ್ಕೋಬೋದು, ಮನೇಲಿ ಕೆಲಸ ಮಾಡ್ಕೋಬೋದು. ತಿರ್ಗಾ ಈವ್ನಿಂಗ್ ಶಿಫ್ಟ್ ಮಾಡೋರು ಆರಾಮಾಗಿ ಮಾಡ್ಕೊಬೋದು. ಸ್ವಲ್ಪ ಈವ್ನಿಂಗ್ ಶಿಫ್ಟ್ ರಿಸ್ಕ್ ಇರುತ್ತೆ, ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವಾದರೆ ಬೆಳಗ್ಗೆನೇ ಗ್ರಾಸರಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಗ್ರೋಸರಿ ಡೆಲಿವರಿನೂ ಹೇಗೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಸ್ಟಾರ್ಟಿಂಗು ನೀವು ಪ್ಯಾಕೇಜ್ ಹೇಗೆ ತೊಗೋಬೇಕು ಅಂತ ಅಪ್ಲೋಡ್ ಮಾಡ್ತೀನಿ ನೋಡಿ. ಸ್ಟೇಷನ್ಗೆ ಏನು ಹೋಗಬೇಕು, ಅಲ್ಲಿ ಹೋಗಿ ಏನು ಮಾಡಬೇಕು, ನೀವು ಫಸ್ಟು ನಿಮ್ಮ ಐಡಿನ ಲಾಗಿನ್ ಮಾಡಬೇಕು, ಫೋಟೋ ಹಾಕ್ಕೋಬೇಕು. ಫೋಟೋ ಹಾಕ್ಕೊಂಡ್ಮೇಲೆ ಅಲ್ಲಿ ನಿಮಗೆ DP ಕೊಡ್ತಾರೆ, ಅದನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನರ್ ಇರುತ್ತೆ, ಸೊ ಅದನ್ನು ನೀವು ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ನೀವು ಆಮೇಲೆ ಪ್ಯಾಕೇಜಸ್ ಕೊಡ್ತಾರೆ. ಯಾವುದೇ ರೀತಿ ಫಿಕ್ಸೆಡ್ ರೂಟ್ ಇರಲ್ಲ ಗೈಸ್. ಫ್ಲೆಕ್ಸಲ್ಲಿ ಯಾವ ರೂಟ್ ಕೊಡ್ತಾರೆ ಆ ರೂಟ್ನ ತೊಗೊಬೇಕಾಗತ್ತೆ ನೀವು. ಸೊ ತಗೊಂಡು ಅದನ್ನು ಪ್ಯಾಕೇಜ್ನ ಏರಿಯಾ ವೈಸ್ ಡಿವೈಡ್ ಮಾಡ್ಕೊಬೇಕು. ಫಸ್ಟು ನೀವು ಏನು ಮಾಡಬೇಕು, ಏರಿಯಾ ವೈಸ್ ಡಿವೈಡ್ ಮಾಡಬೇಕು. ಅಟ್ಲೀಸ್ಟ್ ನಿಮಗೆ ಗೊತ್ತಿಲ್ಲ ಏರಿಯಾ ಅಂತಂದರೆ ಸ್ಟಾರ್ಟಿಂಗ್ ಇರೋರು ನಿಮಗೆ ಏನು ಪ್ಯಾಕೇಜ್ ಕೊಡ್ತಾರೆ ಆ ಪ್ಯಾಕೇಜಲ್ಲಿ ABCD A to Z ವರೆಗೂ ಡಿವೈಡ್ ಮಾಡ್ಕೋಬೇಕು. A ಒಂದು ಕಡೆ, B ಒಂದು ಕಡೆ, C ಒಂದು ಕಡೆ, D ಒಂದು ಕಡೆ. ಸೊ ಏರಿಯಾ ಗೊತ್ತಿಲ್ಲ ಅಂದರೆ ನಿಮಗೆ ಏರಿಯಾ ಡಿವೈಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಏರಿಯಾ ಡಿವೈಡ್ ಮಾಡಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಬೇಕು. ಸೊ ಅದರಿಂದ ನೀವೇನು ಮಾಡಬೇಕು, ಫಸ್ಟು ABCD ವೈಸಲ್ಲಿ ಡಿವೈಡ್ ಮಾಡ್ಕೊಬೇಕು. ಸೊ ABCD ವೈಸ್ ಡಿವೈಡ್ ಮಾಡಿಕೊಂಡು ನೀವುಗೆ ಮ್ಯಾಪ್ ಬರುತ್ತೆ. ಸೊ ಮ್ಯಾಪ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ನೋಡಿ ಮ್ಯಾಪ್ ಈ ಥರ ಇರುತ್ತೆ. ಸೊ ಇದನ್ನು ನೀವು ಡಿವೈಡ್ ಮಾಡ್ಕೊಬೇಕಾಗತ್ತೆ. ಈ ಥರ ಝೂಮ್ ಮಾಡಿಕೊಂಡ್ರೆ ನಿಮಗೆ ಏರಿಯಾಸ್ ಎಲ್ಲ ಶೋ ಆಗುತ್ತೆ. ಸೊ ಅದು ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಸಪ್ರೇಟಾಗಿ. ಸೊ ಆ ಥರ ಏರಿಯಾ ವೈಸ್ ಇರುತ್ತೆ. ಸೊ ಏರಿಯಾ ವೈಸ್ನ ಡಿವೈಡ್ ಮಾಡಿಕೊಂಡು ನೀವು ಅದನ್ನು ಝೂಮ್ ಹಾಕ್ಕೊಂಡು ಜೋಡಿಸ್ಕೊಂಡು ಹೋಗಬೇಕು. ಸೊ ಇದು ಲಾಂಗ್ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಪೂರ್ತಿ ವಿಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀನಿ ಏಕೆ ಏನು ಅಂತ. ಸೊ ಹೋಗಿ ಚೆಕ್ ಮಾಡಿ. ಫಸ್ಟ್ ಟೈಮ್ ಡೆಲಿವರಿ ಕೊಡೋರು ಹೇಗೆ ಕೊಡಬೇಕು, ಏನು ಮಾಡಬೇಕು, ಕ್ಯಾಶ್ ಕಲೆಕ್ಷನ್ ಹೇಗೆ ಮಾಡಬೇಕು, ಅದಾದಮೇಲೆ ಆಫೀಸ್ಗೆ ಹೋಗಬೇಕು, ಏನು ಮಾಡಬೇಕು ಎಲ್ಲನೂ ಹಾಕ್ತೀನಿ. ಸೊ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು.